ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇತ್ತೀಚೆಗೆ ಪೊಲೀಸರ ಮೇಲೆ ಸಾಲು ಸಾಲು ಆರೋಪಗಳು ಕೇಳಿಬರ್ತಾ ಇದೆ. ಏನೆಲ್ಲ ಆರೋಪ? ಪೊಲೀಸರೇ ದರೋಡೆ ಮಾಡಿದ ಪ್ರಕರಣ, ಪೊಲೀಸರೇ ಕಳ್ತನ ಮಾಡಿದಂಥ ಕೇಸು, ಪೊಲೀಸರು ಲಂಚ ತೆಗೆದುಕೊಂಡಂಥ ಪ್ರಕರಣ, ಅಥವಾ ಆರೋಪಿಗಳಿಗೆ ರಕ್ಷಣೆ ಕೊಟ್ಟಂಥ ಕೇಸ್, ಹೀಗೆ ಸಾಲು ಸಾಲು ಆರೋಪಗಳು ಪೊಲೀಸರ ವಿರುದ್ಧವೇ ಇದೀಗ ಕೇಳಿ ಬರ್ತಾ ಇದೆ. ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂದರೆ ಪೊಲೀಸರನ್ನ ಅರೆಸ್ಟ್ ಮಾಡುವ ಹಂತದವರೆಗೆ. ಹೀಗಾಗಿ ಸಾರ್ವಜನಿಕರು ಸಹಜವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ಪೊಲೀಸ್ ಇಲಾಖೆಯನ್ನು ನಾವು ನಂಬೋದು ಹೇಗೆ ಸ್ವಾಮಿ? ಹೀಗೆ ಆದರೆ ಏನು ಕತೆ ಎನ್ನುವಂಥ ರೀತಿಯಲ್ಲಿ. ಪೊಲೀಸ್ ಇಲಾಖೆಯನ್ನು ಸ್ವಚ್ಛಗೊಳಿಸದೇ ಹೋದರೆ ಜನ ಪೊಲೀಸ್ ಇಲಾಖೆಯ ಮೇಲೆ ಸಂಪೂರ್ಣವಾಗಿ ನಂಬಿಕೆಯನ್ನು ಕಳ್ಕೊಂಡು ಬಿಡ್ತಾರೆ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ಇಡೀ ಪೊಲೀಸ್ ಇಲಾಖೆಯ ಸರಿಯಿಲ್ಲ ಅಂತಲ್ಲ, ಅಲ್ಲೂ ಕೂಡ ಅದ್ಭುತವಾದಂಥ ಅಧಿಕಾರಿಗಳು ಸಿಬ್ಬಂದಿ ಇದ್ದಾರೆ. ಆದರೆ ಇಂತಹ ಕಳ್ಳರಿಂದಾಗಿ, ಇಂತಹ ದರೋಡೆಕೋರರಿಂದಾಗಿ ಇಡೀ ಪೊಲೀಸ್ ಇಲಾಖೆಗೆ ಇವತ್ತು ಕೆಟ್ಟ ಹೆಸರು ಬರುವ ರೀತಿಯಲ್ಲಾಗಿದೆ. ನಾನು ಹಳೆಯ ಒಂದಷ್ಟು ಪ್ರಕರಣಗಳನ್ನು ನೆನಪು ಮಾಡಿಕೊಂಡು ಅದಾದ ಬಳಿಕ ಈಗಿನ ಪ್ರಮುಖ ವಿಚಾರಕ್ಕೆ ಬರ್ತೀನಿ. ಬಂಧುಗಳೇ, ಸ್ವಲ್ಪ ದಿನಗಳ ಹಿಂದೆ ನೀವೆಲ್ಲರೂ ಕೂಡ ಗಮನಿಸಿದ್ರಿ, ಕೇವಲ 15 ದಿನಗಳ ಅಂತರದಲ್ಲಿ 15 ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಮೊದಲಿಗೆ ಒಟ್ಟೊಟ್ಟಿಗೆ 11 ಪೊಲೀಸರು, ಅದಾದ ಬಳಿಕ ಇನ್ನೊಂದು 4-5 ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಅವ್ರ ಮೇಲೆ ಕೇಳಿ ಬಂದಂಥ ಆರೋಪ ಏನು? ಈ ಗಾಂಜಾವನ್ನ ಮಾರಾಟ ಮಾಡ್ತಾರಲ್ಲ ಕಾಲೇಜು ಹುಡುಗರಿಗೆ ಅಥವಾ ಸ್ಕೂಲ್ ಹುಡುಗರಿಗೆ, ಅಂತಹ ಕಳ್ಳರಿಗೆ ಅಥವಾ ಅಂತಹ ದುಷ್ಟರಿಗೆ ಪೊಲೀಸರ ರಕ್ಷಣೆ ಕೊಡ್ತಾ ಇದ್ರು. ಪ್ರತಿ ತಿಂಗಳು 1 ಲಕ್ಷ ರೂಪಾಯಿ ಲಂಚವನ್ನು ತೆಗೆದುಕೊಳ್ತಿದ್ರು ಎನ್ನುವಂಥ ಆರೋಪ. ಅದಾದ ಬಳಿಕ ಮತ್ತೊಬ್ಬರ ಮೇಲೆ ಕೇಳಿ ಬಂದಂಥ ಆರೋಪ ಏನು? ಯಾರೊಬ್ಬರು ಉದ್ಯಮಿ ದೂರು ಕೊಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರ ಹತ್ರ ಲಕ್ಷ ಹಣವನ್ನು ಕಿತ್ಕೊಂಡಿದ್ರು ಎನ್ನುವಂಥ ಆರೋಪ. ಹಾಗೆ ಒಟ್ಟೊಟ್ಟಿಗೆ ಒಂದಷ್ಟು ಮಂದಿಯನ್ನು ಸಸ್ಪೆಂಡ್ ಮಾಡಲಾಗಿತ್ತು. ಅದಾದ ನಂತರ ಇತ್ತೀಚಿನ ಒಂದಷ್ಟು ಪ್ರಕರಣಗಳನ್ನು ನೆನಪು ಮಾಡ್ಕೊಳ್ಳೋದಾದ್ರೆ, ಮೊನ್ನೆ ತಾನೇ ದಾವಣಗೆರೆ ಭಾಗದಲ್ಲಿ ಚಿನ್ನದ ವ್ಯಾಪಾರಿಯಿಂದ ಚಿನ್ನವನ್ನು ದರೋಡೆ ಮಾಡಿಬಿಟ್ಟಿದ್ರು 2 PSIಗಳು. ಅದರಲ್ಲಿ ಒಬ್ಬನನ್ನು ವಜಾ ಕೂಡ ಗೊಳಿಸಲಾಯಿತು. ಅದಾದ ಬಳಿಕ ATM ದರೋಡೆ ಇಡೀ ದೇಶಾದ್ಯಂತ ಸದ್ದು ಮಾಡಿದಂಥ ಪ್ರಕರಣ. ಅದರ ಮಾಸ್ಟರ್ ಮೈಂಡ್ ಯಾರು ಅಂತ ನೋಡಿದ್ರೆ ಕಾನ್ಸ್ಟೇಬಲ್ ಆಗಿರುವಂಥ ಅಣ್ಣಪ್ಪ ನಾಯ್ಕ್. ಅದಾದ ನಂತರ ಮತ್ತೊಂದು ಕಿಡ್ನಾಪ್ ಪ್ರಕರಣ ಆಗುತ್ತೆ. ಯಾರು ಅದರಲ್ಲಿ ಪ್ರಮುಖ ಆರೋಪಿ ಅಂದರೆ ಕೋಲಾರ ಭಾಗದ ಓರ್ವ ಕಾನ್ಸ್ಟೇಬಲ್ ಚಲಪತಿ ಅಂತ ಹೇಳಿ. ಈ ರೀತಿಯಾಗಿ ಪೊಲೀಸರೇ ಸಾಲಾಗಿ ಇಂತಹ ಕೃತ್ಯದಲ್ಲೂ ಭಾಗಿ ಆಗ್ತಾನೆ ಇದ್ದಾರೆ. ಅದರ ಬೆನ್ನಲ್ಲೇ ಇದೀಗ ನಿನ್ನೆ ತಾನೇ ಉತ್ತರ ವಿಭಾಗದ DCP ನೇಮಗೌಡರು ಒಂದು 4 ಜನ ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಕಾರಣ ಏನು ಅಂದರೆ ಕರ್ತವ್ಯ ಲೋಪ. ದೂರು ಕೊಡೋದಕ್ಕೆ ಬಂದಾಗ ದೂರು ಸ್ವೀಕರಿಸಲಿಲ್ಲ, ದೂರು ಕೊಡೋದಕ್ಕೆ ಬಂದಾಗ ಲಂಚ ಕೇಳಿದ್ರು, ಇನ್ನೇನೋ ಸರಿಯಾದ ರೀತಿಯಲ್ಲಿ ಆರೋಪಿಯನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿಲ್ಲ. ಈ ರೀತಿಯಾಗಿ ಅವ್ರ ಮೇಲೆ ಕರ್ತವ್ಯ ಲೋಪದ ಆರೋಪದ ಮೇಲೆ ಮತ್ತು 4 ಜನರನ್ನು ಸಸ್ಪೆಂಡ್ ಮಾಡಲಾಗಿದೆ. ಅದಾದ ಬಳಿಕ ವಿವೇಕನಗರ ಠಾಣೆಯಲ್ಲಿ ಲಾಕಪ್ ಡೆತ್ನ ಆರೋಪ ಕೇಳಿ ಬರ್ತಾ ಇದೆ. ಇನ್ಸ್ಪೆಕ್ಟರ್ ಶಿವಕುಮಾರ್ ಸೇರಿ 3 ಜನ ಕಾನ್ಸ್ಟೇಬಲ್ಗಳನ್ನು ಅಲ್ಲಿ ಸಸ್ಪೆಂಡ್ ಮಾಡಲಾಗಿದೆ. ಬರೀ ಸಸ್ಪೆಂಡ್. ಇದರಿಂದ ಏನಾದರೂ ಪ್ರಯೋಜನ ಇದೆಯಾ? ಪ್ರಯೋಜನ ಇಲ್ಲ. ಸ್ವಲ್ಪ ದಿನ ಆದಮೇಲೆ ಮತ್ತೆ ಬಂದವರು ಅದೇ ಕುರ್ಚಿಯಲ್ಲಿ ಕೂತ್ಕೊಳ್ತಾರೆ, ಮತ್ತೆ ಮಾಡೋದು ಅದೇ ಕೆಲಸ. ಎಲ್ಲಿವರೆಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಇದು ಹಳೆಯ ವಿಚಾರ ಬಿಡಿ. ಈಗ ಹೊಸ ವಿಚಾರಕ್ಕೆ ಬರೋಣ. ಇಲ್ಲೇನಾಗಿದೆ ಅಂದರೆ, ಓರ್ವ ಕಾನ್ಸ್ಟೇಬಲ್ ಮೇಲೆ ಇದೀಗ ಕಳ್ಳತನದ ಆರೋಪ ಕೇಳಿ ಬಂದಿದೆ. ಕಳ್ಳನಿಂದ ಕಾನ್ಸ್ಟೇಬಲ್ ಕಳ್ಳತನ ಮಾಡಿದಂಥ ಆರೋಪ. ಮೊದಲೇ ಒಬ್ಬ ಕಳ್ಳ ಇದ್ದ, ಈಗ ಕಾನ್ಸ್ಟೇಬಲ್ ಕೂಡ ಕಳ್ಳ ಆಗಿಬಿಟ್ಟಿದ್ದಾನೆ. ಏನು ಅನ್ನೋದನ್ನು ವಿವರವಾಗಿ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಇತ್ತೀಚೆಗೆ ಏನಾಗಿತ್ತು ಅಂದರೆ, ಓರ್ವ ಸೈಬರ್ ಪ್ರಕರಣದ ಆರೋಪಿ, ಅಂದರೆ ಸೈಬರ್ ವಂಚನೆ ಮಾಡಿದಂಥ ಆರೋಪಿ, ಆತನ ಕಾರನ್ನು ಸೀಸ್ ಮಾಡಿ ಆತನ ಸಮೇತವಾಗಿ ಈ ಪೊಲೀಸ್ ಕಮಿಷನರ್ ಕಚೇರಿಗೆ ಕರ್ಕೊಂಡು ಬರಲಾಗಿತ್ತು. ಕಾರನ್ನು ಕೂಡ ಸೀಸ್ ಮಾಡಿ ಪೊಲೀಸ್ ಕಮಿಷನರ್ ಕಚೇರಿಯ ಆವರಣದಲ್ಲಿ ಕಾರನ್ನು ನಿಲ್ಲಿಸಲಾಗಿತ್ತು. ಆತನನ್ನು ಪೊಲೀಸರು ಬಂಧಿಸಿದ್ರು. ಆತನನ್ನು ನ್ಯಾಯಾಂಗ ಬಂಧನಕ್ಕೂ ಕೂಡ ವಿಧಿಸಲಾಗಿತ್ತು. ಹೀಗಾಗಿ ಆರೋಪಿ ಜೈಲು ಸೇರುವಂಥ ಪರಿಸ್ಥಿತಿ ಎದುರಾಗಿತ್ತು. ಏನಾಗಿತ್ತು? ಈ ಆರೋಪಿ ಏನು ಮಾಡಿದ್ದ, ತನ್ನ ಕಾರಿನಲ್ಲಿ 11 ಲಕ್ಷ ರೂಪಾಯಿ ಕ್ಯಾಶನ್ನು ಇಟ್ಕೊಂಡು ಬಂದಿದ್ದ. ಅದು ಇನ್ನಷ್ಟು ತನಿಖೆ ಆಗಬೇಕು ಬಿಡಿ. ಕ್ಯಾಶ್ ಯಾಕೆ ತೊಗೊಂಡು ಬಂದಿದ್ದ, ಅಷ್ಟು ಕ್ಯಾಶ್ ಆತನಿಗೆ ಯಾಕೆ ಬೇಕಾಯಿತು, ಅದೆಲ್ಲವೂ ಕೂಡ ಬೇರೆ ವಿಚಾರ. ಒಟ್ಟಾರೆಯಾಗಿ ಬ್ಯಾಗ್ನಲ್ಲಿ ಒಂದು 11 ಲಕ್ಷ ರೂಪಾಯಿ ಕ್ಯಾಶನ್ನು ಆತ ಇಟ್ಟಿರ್ತಾನೆ. ಈ ಸೈಬರ್ ವಂಚನೆಯಲ್ಲಿ ಯಾರು ಆರೋಪಿ ಇದ್ದ, ಆತ ಜೈಲಿಗೆ ಹೋದ್ನಲ್ಲ, ಜಾಮೀನು ಸಿಕ್ಕಿ ಸ್ವಲ್ಪ ದಿನಗಳಾದ್ಮೇಲೆ ಹೊರಗಡೆ ಬರ್ತಾನೆ. ಹೊರಗಡೆ ಬಂದಾದ್ಮೇಲೆ ಆತನ ಕಾರ್ ಸೀಸ್ ಆಗಿ ಕಮಿಷನರ್ ಕಚೇರಿ ನಿಂತಿತ್ತಲ್ಲ, ಆ ಕಾರಿನ ಬಳಿ ಹೋಗಿ ನೋಡಿದ್ದಾನೆ. ಒಳಗಡೆ ಇದ್ದಂಥ ಕ್ಯಾಶ್ ಇದ್ದಂಥ ಬ್ಯಾಗ್ ಇಲ್ಲ. 11 ಲಕ್ಷ ರೂಪಾಯಿ ಕ್ಯಾಶ್ ಇತ್ತು, ಆ ಬ್ಯಾಗ್ ಇಲ್ಲ. ಆತನಿಗೆ ಕಕ್ಕಾಬಿಕ್ಕಿ ಆಗಿದೆ. ಆತ ಬಂದು ಪೊಲೀಸರ ಹತ್ರ ಕೇಳಿದ್ದಾನೆ, CCB ಪೊಲೀಸರ ಹತ್ರ, ನನ್ನ ದುಡ್ಡಿತ್ತಲ್ಲ, ದುಡ್ಡು ಎಲ್ಲಿ ಅಂತ ಹೇಳಿ. ಪೊಲೀಸರು ಅರೆಕ್ಷಣ ಗಾಬರಿಯಾಗಿಬಿಟ್ಟಿದ್ದಾರೆ. ನಾವು ಯಾವ ದುಡ್ಡನ್ನು ಕೂಡ ನೋಡಿಲ್ಲ, ನಮಗೂ ದುಡ್ಡಿಗೂ ಸಂಬಂಧ ಇಲ್ಲ ಎನ್ನುವ ರೀತಿಯಲ್ಲಿ ಅವರು ಕೂಡ ಆತಂಕಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಇದರ ನಡುವೆ ಈ ಹಣ ಕಳ್ಕೊಂಡಂಥ ವ್ಯಕ್ತಿ ಏನು ಮಾಡಿದ್ದಾನೆ, ಸೀದಾ ಹೋಗಿ DCPಗೆ ದೂರನ್ನು ಕೊಟ್ಟಿದ್ದಾನೆ. ನೋಡಿ ಸರ್, ನನ್ನ ಬ್ಯಾಗ್ ಕಳುವಾಗಿಬಿಟ್ಟಿದೆ ಅಂತ ಹೇಳಿ. ಸಹಜವಾಗಿ ಪೊಲೀಸರಿಗೂ ಒಂದು ಅರೆಕ್ಷಣ ಆತಂಕ ಶುರುವಾಗ್ಬಿಡುತ್ತೆ. ಕಮಿಷನರ್ ಕಚೇರಿಯ ಆವರಣದ ಒಳಗಡೆ ಅದು ಯಾರು ಧೈರ್ಯ ಮಾಡಿ ಬಂದು ಕಾರನ್ನು ಓಪನ್ ಮಾಡಿ ಬ್ಯಾಗ್ ತಗೊಂಡು ಹೋಗಕ್ಕೆ ಸಾಧ್ಯ ಅಂತ ಹೇಳಿ
ಅವರು ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಆದರೆ ಅವ್ರಿಗೆ ಗೊತ್ತೇ ಇರಲಿಲ್ಲ ನಮ್ಮ ಇಲಾಖೆಯ ಒಳಗಡೆಯೇ ಒಬ್ಬ ಕಳ್ಳ ಇದ್ದ ಎನ್ನುವಂಥ ವಿಚಾರ. ತಕ್ಷಣವೇ ಏನು ಮಾಡ್ತಾರೆ, CC ಕ್ಯಾಮ್ರಾ ಎಲ್ಲವನ್ನು ಕೂಡ ಪರಿಶೀಲನೆಗೆ ಒಳಪಡಿಸಿದ್ದಾರೆ. ಆಗ ಗೊತ್ತಾದಂಥ ವಿಚಾರ ಅಂದರೆ ಕಳ್ಳ ಯಾರೂ ಅಲ್ಲ, ನಮ್ಮ ಇಲಾಖೆಯ ಒಳಗಡೆ ಇದ್ದಾನೆ ಅಂಥೇಳಿ. ಆತ ಹೆಡ್ ಕಾನ್ಸ್ಟೇಬಲ್ ಆಗಿರುವಂಥ ಜಬೀವುಲ್ಲಾ. ನನಗೆ ಬಹಳ ಅಚ್ಚರಿಯ ವಿಚಾರ ಅಂದರೆ ಆತ ಹೆಡ್ ಕಾನ್ಸ್ಟೇಬಲ್, ಸಾಕಷ್ಟು ಪ್ರಕರಣಗಳನ್ನು ನೋಡಿರ್ತಾನೆ, ಇಲ್ಲಿ CC ಕ್ಯಾಮ್ರಾ ಇದೆ ಅಂತಲೂ ಕೂಡ ಗೊತ್ತಿರುತ್ತೆ, ಆದರೂ ಕೂಡ ಹೋಗಿ ಆ ಹಣದ ಬ್ಯಾಗನ್ನು ಎಗರಿಸ್ಬಿಟ್ಟಿದ್ದಾನಲ್ಲ ಅಂತ. ನನ್ನ ಪ್ರಕಾರ ಆತ ಅಂದ್ಕೊಂಡಿದ್ದ ಅನ್ಸುತ್ತೆ, ಈ ಆರೋಪಿ ಸದ್ಯಕ್ಕಂತೂ ಹೊರಗಡೆ ಬರೋದಿಲ್ಲ, ಹೊರಗಡೆ ಬಂದರೂ ಕೂಡ ದುಡ್ಡಿನ ವಿಚಾರವನ್ನು ಪ್ರಸ್ತಾಪ ಮಾಡೋದಿಲ್ಲ ಎನ್ನುವಂಥ ಧೈರ್ಯದಿಂದ ಬ್ಯಾಗನ್ನು ಎಗರಿಸ್ಬಿಟ್ಟಿದ್ದ ಅಂತ ಕಾಣುತ್ತೆ. ಒಟ್ಟಾರೆಯಾಗಿ ಆತನೇ ಬ್ಯಾಗನ್ನು ಎಗರಿಸಿದಂಥ ವಿಚಾರ ಈ CC ಕ್ಯಾಮ್ರಾದ ಮೂಲಕ ಗೊತ್ತಾಗುತ್ತೆ. ಅದಾದ ನಂತರ ಏನು ಮಾಡ್ತಾರೆ ಅಂದರೆ ಆತನ ಮನೆಗೆ ಪೊಲೀಸರು ರೇಡ್ ಮಾಡ್ತಾರೆ, ಅಥವಾ ಪೊಲೀಸರು ಆತನ ಮನೆಗೆ ಹೋಗ್ತಾರೆ. ಹಣ ಇದೆಯಾ ಏನು ಎತ್ತ ಅಂತ ಪತ್ತೆ ಹಚ್ಚಬೇಕು ಅಂಥೇಳಿ, ಯಾಕಂದರೆ ಒಂದಷ್ಟು ಸಾಕ್ಷ್ಯಾಧಾರಗಳೆಲ್ಲವೂ ಕೂಡ ಬೇಕಾಗುತ್ತಲ್ಲ. ಆಗ ಸ್ವತಃ ಪೊಲೀಸರ ಶಾಕ್ ಆಗಿಬಿಟ್ಟಿದ್ದಾರೆ. ಕಾರಣ ಏನಪ್ಪ ಅಂದರೆ ಮನೆ ಪೂರ್ತಿ ಹುಡುಕಾಡಿದ್ದಾರೆ, ಎಲ್ಲೂ ಹಣ ಸಿಕ್ಕಿಲ್ಲ. ಕೊನೆಯದಾಗಿ ಏನು ಮಾಡಿದ್ದಾರೆ, ಆತನ ಬೆಡ್ಡನ್ನು ಎತ್ತು ನೋಡಿದ್ದಾರೆ. ಬೆಡ್ ಕೆಳಗಡೆ ಆತ ನೀಟಾಗಿ ಹಣವನ್ನು ಜೋಡಿಸಿ ಇಟ್ಟುಬಿಟ್ಟಿದ್ದ. ಕೊನೆಯದಾಗ 11 ಲಕ್ಷ ರೂಪಾಯಿ ಹಣದಲ್ಲಿ ಈಗ ಪೊಲೀಸರಿಗೆ ಸಿಕ್ಕಿದ್ದು ಕೇವಲ 2 ಲಕ್ಷ ಮಾತ್ರ. ಉಳಿದಂಥ ಬಹುತೇಕ ಹಣದಲ್ಲಿ ಹಣವನ್ನು ಕದ್ಕೊಂಡು ಬಂದಂಥ ಖುಷಿಯಲ್ಲಿ ತನ್ನ ಹೆಂಡತಿಗೆ ಚೆನ್ನಾಗಿ ಆತ ಒಡವೆಯನ್ನು ಮಾಡಿಸ್ಕೊಟ್ಟಿದ್ದ. ಯಾಕಂದರೆ ಚಿನ್ನವನ್ನು ಮಾಡಿಸಿಕೊಟ್ಟಾಗ ಅದೊಂದು ರೀತಿಯಲ್ಲಿ ನಮಗೆ ಆಸ್ತಿ ಆಗುತ್ತೆ, ಯಾವತ್ತಾದರೂ ನಮಗೆ ಅದರಿಂದ ಪ್ರಯೋಜನ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಕದ್ದ ಹಣದಲ್ಲಿ ಆತ ತನ್ನ ಹೆಂಡತಿಗೆ ಒಡವೆಯನ್ನು ಮಾಡಿಸಿಕೊಟ್ಟು ಬಿಟ್ಟಿದ್ದ. ಈಗ ಪೊಲೀಸರು ತಾಕೀತು ಮಾಡಿದ್ದಾರಂತೆ, ನೀನಷ್ಟು ಹಣವನ್ನು ಮರಳಿಸಬೇಕು, ಇಲ್ಲ ಅಂತಂದರೆ ನಿನ್ನ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಹೇಳಿ. ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೇಲಾಧಿಕಾರಿಗಳಿಗೆ ರಿಪೋರ್ಟ್ ಮಾಡಿದ್ದಾರೆ, ನೋಡಿ ಹೀಗೀಗಾಗಿದೆ ಅಂತ ಹೇಳಿ. ಕೇವಲ ಹಣವನ್ನು ವಾಪಸ್ ಮಾಡು ಅಂತೇಳಿ ಆತನಿಗೆ ಹೆದರಿಸೋದು, ತಾಕೀತು ಮಾಡೋದು ಮಾತ್ರ ಅಲ್ಲ, ಈ ಜಬೀವುಲ್ಲಾ ಎನ್ನುವಂಥ ಹೆಡ್ ಕಾನ್ಸ್ಟೇಬಲ್ ವಿರುದ್ಧ ಅತ್ಯಂತ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕಾಗತ್ತೆ. ಈ ರೀತಿಯಾಗಿ ಪೊಲೀಸ್ ಕಮಿಷನರ್ ಕಚೇರಿಯ ಆವರಣದಲ್ಲೇ 11 ಲಕ್ಷ ರೂಪಾಯಿ ಬ್ಯಾಗ್ಗೆ ಕೈ ಹಾಕಿದ್ದಾನೆ ಅಂದರೆ ಮುಂಚೆ ಅದು ಎಷ್ಟು ಜನರಿಗೆ ಈತ ಹಿಂಸೆ ಕೊಟ್ಟಿದ್ನೋ, ಅದು ಎಷ್ಟು ಜನರಿಗೆ ದೌರ್ಜನ್ಯ ಮಾಡಿದ್ನೋ, ಇನ್ನು ಎಷ್ಟು ಜನರ ಹತ್ರ ಇದೇ ರೀತಿಯಾಗಿ ಹಣವನ್ನು ಕಿತ್ಕೊಂಡಿದ್ನೋ ಒಂದು ಕೂಡ ಗೊತ್ತಿಲ್ಲ. ಹೀಗಾಗಿ ಕ್ರಮ ಆಗಲೇಬೇಕಾಗತ್ತೆ. ಆತನ ಪ್ಲೇಸ್ನಲ್ಲಿ ಯಾರಾದರೂ ಜನಸಾಮಾನ್ಯರಿದ್ರೆ ಸುಮ್ಮನೆ ಇರ್ತಿದ್ರೆ ಇಲ್ಲ, ಒಳಗಡೆ ಹಾಕ್ತಾ ಇದ್ರು. ಈಗ ಹೆಡ್ ಕಾನ್ಸ್ಟೇಬಲ್ಗೂ ಕೂಡ ಅಷ್ಟೇ, ಕೇವಲ ಅಧಿಕಾರಿಗಳು ತಾಕೀತು ಮಾಡೋದು ಮಾತ್ರ ಅಲ್ಲ, ಅದರ ಆಚೆಗೆ ಆತನ ವಿರುದ್ಧ ಕ್ರಮ ಆಗಲೇಬೇಕಾಗತ್ತೆ. ಆಗ ಮಾತ್ರ ಇನ್ನೊಂದಷ್ಟು ಪೊಲೀಸರಿಗೆ ಒಂದು ರೀತಿಯಲ್ಲಿ ಎಚ್ಚರಿಕೆ ಗಂಟೆ ಆಗುತ್ತಿಲ್ಲ ಅಂತಾದರೆ ಪೊಲೀಸ್ ಇಲಾಖೆ ಒಳಗಡೆ ಕಳ್ಳರು, ದರೋಡೆಕೋರರು, ಇಂಥ ಲಂಚಕೋರರ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ನನಗೆ ಅರ್ಥ ಆಗದಂಥ ವಿಚಾರ ಅಂದರೆ ಅದು ಹೇಗೆ ಇವರೆಲ್ಲರೂ ನೆಮ್ಮದಿಯಾಗಿ ರಾತ್ರಿ ನಿದ್ರೆ ಮಾಡ್ತಾರೋ, ಇನ್ನೊಬ್ಬರ ಬೆವರಿನ ದುಡ್ಡು, ಶ್ರಮದ ದುಡ್ಡನ್ನು ಕಿತ್ಕೊಂಡು ಇವರೆಲ್ಲ ಹೇಗೆ ಆರಾಮಾಗಿ ಇರೋದಕ್ಕೆ ಸಾಧ್ಯ? ಅದು ಹೇಗೆ ಆ ದುಡ್ಡಲ್ಲಿ ಹೆಂಡತಿ ಮಕ್ಕಳನ್ನು ಸಾಕೋ ಮನಸ್ಸು ಬರುತ್ತೋ, ಅದು ಹೇಗೆ ಆ ದುಡ್ಡಲ್ಲಿ ಅನ್ನವನ್ನು ತಿಂತಾರೋ ಒಂದು ಕೂಡ ಅರ್ಥ ಆಗೋದಿಲ್ಲ. ಪೊಲೀಸ್ ಇಲಾಖೆಯನ್ನು ಕ್ಲೀನ್ ಮಾಡದೇ ಹೋದರೆ ಸ್ವಲ್ಪ ದಿನಗಳಲ್ಲಿ ಜನ ಆಕ್ರೋಶ ಇನ್ನಷ್ಟು ಜಾಸ್ತಿ ಆಗೋದಕ್ಕೆ ಶುರುವಾಗಿಬಿಡುತ್ತೆ. ಒಂದು ಕಡೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.